ಸರ್ವಜ್ಞ ಕವಿ ಒಂದು ಮಾತನ್ನು ಹೇಳ್ತಾರೆ. ಯಾವುದು ನಿಜವಾದ ವಿದ್ಯೆ, ಯಾವುದಕ್ಕೆ ನಾವು ವಿದ್ಯೆ ಅಂತ ಕರಿಬೇಕು ಮತ್ತು ಆ ವಿದ್ಯೆಯನ್ನು ಪಡೆದಿರುವಂಥ ಮನುಷ್ಯ ಹೆಂಗಿರ್ತಾನೆ ಅನ್ನೋದನ್ನು ಹೇಳ್ತಾನೆ. ಈಗ ನಾವೆಲ್ಲ ಹೊರಗಿನ ವಸ್ತುಗಳ ಬಗ್ಗೆ ಕಲಿಯೋದಕ್ಕೆ ವಿದ್ಯೆ ಅಂತ ಕರಿತೀವಲ್ಲ, ಅವರು ಹೇಳ್ತಾರೆ ಅದು ವಿದ್ಯೆಯಲ್ಲ. ನಿಜವಾದ ವಿದ್ಯೆ ಅಂದ್ರೆ ಅದು ನಮಗೆ ಸಂತೋಷವನ್ನು ಕೊಡಬೇಕು, ನಮಗೆ ಸಮಾಧಾನವನ್ನು ಕೊಡಬೇಕು. ಅದು ನಿಜವಾದ ವಿದ್ಯೆ. ಅವರು ಹೇಳ್ತಾರೆ, ವಿದ್ಯೆ ಉಳ್ಳವನ ಮುಖವು ಮುದ್ದು ಬರುವಂತಿರುವುದು. ವಿದ್ಯೆಯುಳ್ಳವನ ಮುಖವು ಮುದ್ದು ಬರುವಂತಿಹುದು. ವಿದ್ಯೆ ಇಲ್ಲದವರ ಮುಖವು ಹಾಳೂರ ಹದ್ದಿನಂತಿಹುದು ಸರ್ವಜ್ಞ. ಇದೇ ಒಂದು ಲಕ್ಷಣ. ಇದು ನಾವು ವಿದ್ಯೆ ಪಡೆದೀವಿ, ಜ್ಞಾನವನ್ನು ಪಡೆದೀವಿ ಅಂತಿದರ ಲಕ್ಷಣ ಏನು ಅಂದ್ರೆ ಆ ಮನುಷ್ಯ ಚಿಂತೆಯಿಂದ ದೂರ ಆಗಬೇಕು, ಆತ ಚಿಂತೆಯಿಂದ ಮುಕ್ತನಾಗಬೇಕು. ಅದು ನಿಜವಾದ ವಿದ್ಯೆ. ವಿದ್ಯೆ ಉಳ್ಳವನ ಮುಖವು ಮುದ್ದು ಬರುವಂತಿಹುದು. ನೋಡಿದರೆ ಸಂತೋಷ ಅನ್ನಿಸ್ಬೇಕು. ನಾವೆಲ್ಲ ಭಾರಿ ಕಲ್ತೀವಿ, ಸಾಕಷ್ಟೆಲ್ಲ ಅರಿತುಕೊಂಡಿವಿ, ನಮಗೆ ಗೊತ್ತಿರಲಾರ್ದು ಯಾವುದೂ ಇಲ್ಲ. ಆದರೆ ಏನು ಮಾಡೋದು? ಬರೀ ಮನಸ್ಸಿನ್ಯಾಗ ಚಿಂತೆ, ಕೆಟ್ಟ ಆಲೋಚನೆಗಳು, ಮುಖದ ಮೇಲೆ ಅಸಮಾಧಾನತೆ. ಇದು ಇತ್ತು ಅಂತಂದ್ರೆ ಹೇಗೆ ಆ ಮನುಷ್ಯ ಕಲ್ತಾನಂತ ಹೇಳೋದು? ಕಲಿಯುವುದು ಅದಕ್ಕೆ ಸಂತೋಷವಾಗಿ ಇರಲಿಕ್ಕಾಗಿ. ಮತ್ತು ಕಲಿತು ಮತ್ತೆ ನಾವು ಖಿನ್ನರಾಗೋದಾದ್ರೆ, ಕಲಿತಷ್ಟು ನಮ್ಮ ಚಿಂತೆಗಳು ಹೆಚ್ಚಾಗ್ತಿದ್ದು ಅಂದ್ರೆ ಈ ಕಲ್ತವ್ರಿಗಿಂತ ದನ ಕಾಯೋರು ಭಾಳ ಚಲೋ, ಅವ್ರು ಭಾಳ ಆರಾಮಿರ್ತಾರೆ. ನಾವು ಎದಕ್ಕೆ ಕಲಿಬೇಕು ಅಂದ್ರೆ ಅವ್ರಿಗಿಂತನೂ ಹೆಚ್ಚು ನಾವು ಸಮಾಧಾನವಾಗಿರಬೇಕು. ಯಾರು ಕಲ್ತಿಲ್ಲ, ಇವರು ಸಾಲಿ ಕಲ್ತಿಲ್ಲ ಅಂತ ನಾವು ಯಾರಿಗೆ ಅಂತೀವಿ, ಇವ್ರಿಗೇನೂ ಜ್ಞಾನ ಇಲ್ಲ ಅಂತ ಯಾರಿಗೆ ಅಂತೀವಿ, ಅವ್ರಿಗಿಂತನೂ ಕಲಿತ ಮನುಷ್ಯ ಆನಂದದಿಂದ ಇರಬೇಕು. ಆದರೆ ಈಗ ತದ್ ವಿರುದ್ಧ ಆಗ್ಯದ. ಯಾರು ಕಲ್ತಾರ ಅವ್ರಿಗೆ ಸಮಸ್ಯೆಗಳು ಹೆಚ್ಚು, ಯಾರು ಕಲ್ತಾರ ಅವ್ರಿಗೆ ಚಿಂತೆಗಳು ಹೆಚ್ಚು, ಯಾರು ಭಾರಿ ಗಳಿಸ್ಯಾರ ಅವ್ರಿಗೆ ಅಸಮಾಧಾನ ಹೆಚ್ಚು. ಮತ್ತಿದು ಕಲಿತದ್ದು ಎದಕ್ಕೆ ಬಂತು? ಅದಕ್ಕೆ ಇದು ವಿದ್ಯೆ ಅಲ್ಲ. ನಾವು ಬರೇ ಇದು ಹೊರಗಿನ ವಸ್ತುವನ್ನು ತಿಳ್ಕೊಳ್ಳಿಕ್ಕೆ ಕಲ್ತೀವಿ. ವಿದ್ಯೆ ಉಳ್ಳವನ ಮುಖವು ಮುದ್ದು ಬರುವಂತಿಹುದು. ಅದು ನಮಗೆ ಸಂತೋಷ ಕೊಡಬೇಕು. ಅದು ಒಂದು ಮಾತ್ರ ವಿದ್ಯೆ. ಹಾಗಿದು ಅಧ್ಯಾತ್ಮ ವಿದ್ಯೆ ಅದಲ್ಲ, ಇದು ಒಂದು ನಿಜವಾದಂಥ ವಿದ್ಯೆ. ನಾವು ಲೌಕಿಕ ವಿದ್ಯೆಗಳನ್ನು ಕಲ್ತೀವಿ, ಆದರೆ ಅದರಿಂದ ಸಮಾಧಾನ ಸಿಗ್ತಾ ಇಲ್ಲ. ಈಗಿದು ಅಧ್ಯಾತ್ಮ ವಿದ್ಯೆ, ಇದು ನಿಜವಾದ ವಿದ್ಯೆ. ಇದು ನಮ್ಮನ್ನು ಪ್ರಸನ್ನರನ್ನಾಗಿ ಮಾಡ್ತದೆ. ಇದನ್ನು ನಾವೆಲ್ಲ ಪಡೆದುಕೊಳ್ಬೇಕು.
ಹಿಂದಕ್ಕೆ ಋಷಿಗಳು ಹೇಳಿದರು. ಅವರು ಆಗಿನ ಗುರುಕುಲಗಳಿದ್ದವಲ್ಲ, ಅವುಗಳಿಗೆ ನಾವು ಆಶ್ರಮ ಅಂತ ಕರಿತೀವಿ. ಅಲ್ಲಿ 10-12 ವರ್ಷಗಳವರೆಗೆ ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡ್ತಿದ್ದರು. ಆ ಬಳಿಕ ಅವರು ಅಲ್ಲಿಂದ ಮನೆಗೆ ಹೋಗ್ತಿದ್ದರು. ಹೋಗುವಾಗ ಅವರಿಗೆ ಋಷಿಗಳು ಹೇಳಿ ಕಳಿಸ್ತಿದ್ದರು, ನೀವೀಗ 10-12 ವರ್ಷ ಕಲ್ತ್ರಿ, ಇದರೊಳಗೆ ನಿಮಗೆ ಏನು ನೆನಪುಳಿತದೋ ಬಿಡ್ತದೋ ಗೊತ್ತಿಲ್ಲ. ಆದರೆ ಒಂದು ನೆನಪಿಟ್ಟುಕೊಳ್ಬೇಕು, ಏನು ಅಂದ್ರೆ ಸ್ವಾಧ್ಯಾಯ ಪ್ರವಚನ ಮಾ ಪ್ರಮದಿತವ್ಯಂ. ಸ್ವಾಧ್ಯಾಯ ಪ್ರವಚನಾಭ್ಯಾಂ ಮಾ ಪ್ರಮದಿತವ್ಯಂ. ಸ್ವಾಧ್ಯಾಯ ಮತ್ತು ಪ್ರವಚನವನ್ನು ಎಂದೂ ತಪ್ಪಿಸಬಾರದು. ಮಾ ಪ್ರಮದಿತವ್ಯಂ. ಸ್ವಾಧ್ಯಾಯ ಅಂದರೆ ನಾವು ಸ್ವಂತ ಚಿಂತನೆಯನ್ನು ಮಾಡುವುದು. ಸ್ವ ಅಧ್ಯಾಯ, ಸ್ವಲ್ಪ ನಾವು ಸ್ವಂತ ಅಧ್ಯಯನ ಮಾಡುವುದು. ಮತ್ತು ಪ್ರವಚನ. ಪ್ರವಚನ ಅಂದರೆ ನಾವು ತಿಳ್ಕೊಂಡದ್ದನ್ನು ಇನ್ನೊಬ್ಬರಿಗೆ ಒಂದಿಷ್ಟು ಹೇಳೋದು. ಇವೆರಡನ್ನು ತಪ್ಪಿಸಬಾರದು ಅಂತ ಹೇಳಿ ಕಳಿಸ್ತಿದ್ದರು. ಯಾಕಂದರೆ ಇದು ಪ್ರಪಂಚ ಮಾಯಾ ಪ್ರಪಂಚ ಅದ. ಈ ಮಾಯಾ ಪ್ರಪಂಚದ ಲಕ್ಷಣ ಏನು ಅಂದ್ರೆ ಮರೆಸೋದು. ಎಷ್ಟು ನಮಗೆ ಗೊತ್ತಿದ್ರೂ ಅಷ್ಟು ಬೇಗ ಮರೆಸಿಬಿಡ್ತದೆ. ಹೆಂಗೆ ಈ ಸೂರ್ಯನಿಗೆ ಮೋಡಗಳು ಬಂದಂಗೆ ಸೂರ್ಯ ಏನೋ ಪ್ರಖರವಾಗೇ ಇರ್ತಾನೆ. ಅವನು ಭಾಳ ದೊಡ್ಡವ ಅದಾನ ಸೂರ್ಯ. ಇಡೀ ವಿಶ್ವವನ್ನೆಲ್ಲ ಬೆಳಗುವ ಅದಾನ. ಆದರೂ ಒಂದು ಸಣ್ಣ ಮೋಡ ಬಂತಂದ್ರೆ ಸೂರ್ಯ ಮರೆಯಾಗಿಬಿಡ್ತಾನೆ. ಹಾಗೆ ನಮ್ಮಲ್ಲಿನೂ ಜ್ಞಾನ ಸಾಕಷ್ಟು ಇರ್ತದೆ. ಆದರೆ ಹೊರಗಿನ ವಿಷಯಗಳು ಮೋಡ ಬಂತು ಅಂದ್ರೆ ಆ ಜ್ಞಾನ ಮರೆಯಾಗಿ ಬಿಡ್ತದೆ. ಭಾಳ ಬೇಗ ಮರೆತು ಬಿಡ್ತೀವಿ. ಎಷ್ಟು ಬೇಗ ಮರಿತೀವಿ ಅಂದರೆ ಉಳಿದದ್ದು ಮರಿದಿಲ್ಲ, ಇದು ಜ್ಞಾನದ್ದನ್ನೇ ಮರಿತಿರ್ತೀವಿ. ಇಲ್ಲಿ ಕೇಳೋದೇ ತಡ, ಎದ್ದು ಹೋಗೋದ್ರೊಳಗೆ ಎಲ್ಲ ಮರ್ತೇ ಬಿಟ್ಟಿರ್ತದೆ. ಹೀಗೆ ಎಲ್ಲ ಕೇಳಿದ್ವಿ, ನಮ್ಮದೇ ಎಲ್ಲ ವಸ್ತುಗಳನ್ನು ಇಟ್ಕೊಳ್ಬೇಕು, ಇನ್ನೊಬ್ಬರು ವಸ್ತುವಿನ ಕಡೆ ನೋಡಬಾರ್ದು ಅಂತ ಕೇಳಿರ್ತೀವಿ. ಇಲ್ಲಿಂದ ಎದ್ದು ಹೋಗೋದ್ರಾಗ ಚಲೋ ಚಪ್ಪಲ್ ಕಂಡು ಅಂದ್ರೆ ಮರ್ತೇ ಹೋಗ್ತದೆ. ಕೇಳಿದ್ದ ಆ ಕ್ಷಣದಾಗ ನೆನಪು ಆಗೋದನ್ನೇ ಇಲ್ಲ. ಅದಕ್ಕೆ ಇದಕ್ಕೆ ಮಾಯಾ ಪ್ರಪಂಚ ಅಂತ ಕರೆದಾರೆ. ಇಂಥಲ್ಲಿ ನಾವು ಈ ಸ್ವಾಧ್ಯಾಯ ಮತ್ತು ಪ್ರವಚನವನ್ನು ತಪ್ಪಿಸಬಾರ್ದು. ಅವರು ಋಷಿಗಳು ಅದನ್ನು ಹೇಳಿ ದಿನಾಲು ಚಿಂತನೆಯನ್ನು ಮಾಡ್ತಿದ್ರು. ಏನನ್ನು ನಾವು ತಿಳ್ಕೊಳ್ಬೇಕು? ಮೊದಲನೇದು, ಈ ಜಗತ್ತೆಲ್ಲ ದೇವನ ಒಂದು ವಿಸ್ತಾರ ರೂಪ. ದೇವರು ಎಲ್ಲ ಕಡೆ ತುಂಬಿಕೊಂಡಾನ. ದೇವ ಇರಲಾರ್ದಂಥ ಸ್ಥಳ ಇಲ್ಲ. ಇದು ಒಂದು ನಾವು ತಿಳ್ಕೊಳ್ಬೇಕು. ಎರಡನೇದು, ಇದು ಏನು ಕಾಣುವಂಥ ಜಗತ್ತದ ಪ್ರಪಂಚ ಅಂತ ನಾವು ಇದಕ್ಕೆ ಏನು ಕರಿತೀವಿ, ಇದು ಇದ್ದಂಗನೇ ಇರುವುದಿಲ್ಲ. ಇದು ತೋರಿಕೆ ಉಳ್ಳದ್ದದ. ಇದು ಶಾಶ್ವತವಾಗಿರುವುದಿಲ್ಲ. ಇದರದ್ದು ಎಲ್ಲ ಸ್ಥಿತಿ ಗತಿಗಳು ಎಲ್ಲ ಬದಲಾಗ್ತಾನೆ ಇರ್ತಾವೆ. ಇದನ್ನೂ ತಿಳ್ಕೊಳ್ಬೇಕು. ಆನಂತರ ಇನ್ನು ಏನು ನಾವು ಮಾಡಬೇಕು ಅಂದ್ರೆ, ನಮ್ಮ ಬದುಕು ಸುಂದರ ಆಗಬೇಕಾದ್ರೆ ಭಾಳ ಆಸೆ ಮಾಡಬಾರ್ದು. ಇದು ಒಂದು ಮೂರನೇದು. ಭಾಳ ಆಸೆ ಇರಬಾರ್ದು. ಅತಿ ಆಸೆ ಅಂತ ಕರೀತಾರೆ ಅದಕ್ಕೆ. ಆಸೆ ಭಾಳ ಇರಬಾರ್ದು. ಅದು ಇತ್ತಂದ್ರೆ ಮನುಷ್ಯನನ್ನು ಸಮಾಧಾನದಿಂದ ಇರುಗುಡುದಿಲ್ಲ ಅದು. ಅದಕ್ಕೆ ಬುದ್ಧ ಹೇಳಿದರು, ಆಸೆ ದುಃಖಕ್ಕೆ ಮೂಲ ಅಂತ ಹೇಳಿದರು. ಅವರ ಆಸೆ ಅಂತ ಹೇಳ್ಯಾರ ಅವರು. ನಮ್ಮದು ಆಸೆ ಇರಲಿ, ಸ್ವಲ್ಪ ಆಸೆ ಇರಲಿ, ಆದರೆ ಅತಿ ಆಸೆ ಬೇಡ.
ಅದು ಬಹಳ ತ್ರಾಸು ಕೊಡ್ತದೆ. ಈಗ ನೋಡ್ರಿ, ಈಗ ನಮ್ಮದೇ ಉದಾಹರಣೆ ಅಂತ ಇಟ್ಟುಕೊಳ್ಳೋಣ. ಈಗೆಲ್ಲ ಅದ ಇಲ್ಲಿ ನಮ್ಮದು ಕೂಡಾಕದ ವ್ಯವಸ್ಥೆ. ನೋಡ್ರಿ, ಅತಿ ಆಸೆ ಹೆಂಗೆ ನಮ್ಮ ಮನಸ್ಸಿನ ಸಂತೋಷವನ್ನು ಕೆಡಿಸ್ತದಂದ್ರೆ, ಇದು ಇಷ್ಟು ಚಲೋ ಟೇಬಲ್ ಅದ, ಕುರ್ಚಿ ಅದ, ಆರಾಮ್ ಕುಳ್ತೇವಿ, ಭಾಳ ಸಂತೋಷನ ಅದ, ಇಷ್ಟೇ ಸಾಕಂದೀವಿ ಅಂದ್ರೆ ಇದೇ ಸ್ವರ್ಗ ಆಯಿತು. ಇದು ಕುರ್ಚಿ ಇದೇನು ಬರೀ ಪ್ಲಾಸ್ಟಿಕ್ದು ಕುರ್ಚಿ, ಇದೇನಿದು ಬರೀ ಟೇಬಲ್ ಅದ, ನಮ್ಮ ತಲೆ ಮೇಲೆ ಕಿರೀಟಿಲ್ಲ, ಮೈ ಮೇಲೆ ಬೆಲೆ ಬಾಳುವಂಥ ಬಟ್ಟೆಗಳಿಲ್ಲ ಅಂದೀವಿ ಅಂದರೆ ಇದ್ದ ಕುರ್ಚಿದು ಆನಂದನೇ ಹೋಗಿಬಿಡ್ತದೆ. ಇನ್ನು ಬಂಗಾರದ ಕುರ್ಚಿ ಮಾಡಿಸ್ಬೇಕು, ಸಿಂಹಾಸನ ಮಾಡಿಸ್ಬೇಕು. ಅವಾಗ ಮುಂದೆ ನಿಮ್ಮಂಥವ್ರನ್ನ ಕೂಡಿಸೋದು ಆಗೋದಿಲ್ಲ. ಅವಾಗ ನೀವು ಏನೂ ಕೊಡೋರಲ್ಲ, ಯಾರು ಕೊಡ್ತಾರ ಅವ್ರನ್ನ ಕರಿಬೇಕಾಗ್ತದೆ. ಮುಂದೆ ಎಲ್ಲರಿಗೂ ಬೇಡಬೇಕು. ಸುಮ್ಮನೆ ಯಾರೇ ಬೇಡ್ರೆ ಕೊಡ್ತಾರೇನು? ಏನರೇ ಚಮತ್ಕಾರ ಮಾಡಬೇಕಾಗ್ತದೆ. ಬೇಡಿದ್ರೆ ಎಲ್ಲರೂ ಕೊಡ್ತಿದ್ರಂದ್ರೆ ಭಿಕ್ಷುಕರಿಗೆಲ್ಲ ಕೊಟ್ಟು ಬಿಡ್ತಿದ್ರು. ಅವು ಬೇಡ್ತಾನೆ ಇರ್ತಾವೆ ದಿವಸ, ಯಾರೂ ಕೊಡೋದಿಲ್ಲ ಅವರಿಗೆ. ಮುಂದೆ ಅದನ್ನೆಲ್ಲ ಮಾಡಬೇಕು. ಮತ್ತು ನಾವು ಅದಕ್ಕೆ ಬಹಳ ಮಹತ್ವ ಕೊಟ್ಟಿವಿ ಅಂದರೆ ಉಳಿದವ್ರದ್ದು ಅದೇ ಲಕ್ಷ್ಯ ಇರ್ತದೆ. ಇವ್ರದ್ದು ಎಲ್ಲ ಹಾಕಿ ಕೂಡೋದ್ರೊಳಗೆ ಶುರು ಆಯಿತು ಬಿ ಪಿ ಶುಗರ. ಚಮತ್ಕಾರ ಮಾಡೋದ್ರಾಗ ಇವ್ರದೇ ಚಮತ್ಕಾರ ಆಯಿತು. ಮೊದಲು ಆರಾಮಿದ್ರು, ಯಾವುದೂ ಚಿಂತಿಲ್ಲ. ಇನ್ನಿದು ಕುರ್ಚಿ ನಾವು ಎದ್ದು ಹೋದ ಬಳಿಕ ಯಾರು ಎಲ್ಲಿಡ್ತಾರೋ ಏನು, ನಮಗೇನು ಮಾಡೋದು? ಅದು ಪ್ಲಾಸ್ಟಿಕ್ ಕುರ್ಚಿ ಅದ, ಅವ್ರದ್ದೇ ಇತ್ತು, ತೊಗೊಂಡು ಹೋಗಿರ್ತಾರೆ. ಬಂಗಾರದ ಸಿಂಹಾಸನ ಹಾಕಿದ ಬಳಿಕ ಅದನ್ನು ಹಂಗೆ ಬಿಟ್ಟು ಹೋಗಕ್ಕೆ ಬರೋಂಗಿಲ್ಲ. ತಲೆ ಮೇಲಿನ ಕಿರೀಟ ಹಾಗೆ ಎಲ್ಲರೂ ಇಟ್ಟು ಹೋಗಕ್ಕೆ ಆಗಂಗಿಲ್ಲ. ಅದರದ್ದು ಚಿಂತೆ. ಇದು ಎಲ್ಲ ವೈಭವ ಆಯಿತು, ಸಮಾಧಾನ ಹೋಯಿತು. ಇದೇ ಆಸೆ ಮಾಡೋ ಕೆಲಸ ಇದು. ಮತ್ತು ಮಾಡಬಾರ್ದಂತಲ್ಲ, ನಮಗೆ ಎಷ್ಟು ಸಾಧ್ಯ ಅದ ಅಷ್ಟು ಮಾಡೋಣ. ಈಗ ನೋಡ್ರಿ, ಹುಡುಗರಿಗೆ ಎಲ್ಲರೂ ಹೇಳ್ತಾರೆ, ಅದು 99 ಮಾರ್ಕ್ಸ್ ತೊಗೊಂಡಿರ್ತದೆ ಹುಡುಗ. ಇವರು ಕೇಳಕ್ಕೆ ಹೋಗ್ತಾರೆ ಶಾಣ್ಯಾರಿಗೆ, ಇನ್ನೊಂದು ಮಾರ್ಕ್ಸ್ ಯಾಕೆ ಉಳಿತು ಅಂತ. ಏನು ತೊಂದರೆ ಆಯಿತು? ಬರೆಯೋದ್ರಾಗ ಏನರೇ ವ್ಯತ್ಯಾಸ ಆಯ್ತೇನೋ ಅಂತ. ಆಯ್ತು, ಆಗಿರಬೇಕು, ಬರದಾನೀಗ. ನೋಡೋಣ, ಅವನಿಗೆ ಸಂತೋಷ ಪಡೋಣ. ನೀ ಈಗ 99 ತೊಗೊಂಡದಿ, ಇದೇನು ಕಡಿಮೆ ಅಲ್ಲ. ಮಹಾತ್ಮ ಗಾಂಧಿ ಬರೀ 35 ತೊಗೊಂಡಿದ್ದ, ಅವನು ಮಹಾತ್ಮ ಗಾಂಧಿಯಾಗಿ ಹೋಗ್ಯಾರ. ನೀನು ಅವ್ರಕ್ಕಿಂತ 3 ಪಟ್ಟು ಹೆಚ್ಚು ತೊಗೊಂಡದಿ, ನೀ ಅಂಥವೇನು ದೊಡ್ಡ ವ್ಯಕ್ತಿ ಆಗ್ತಿ, ಸಾಕಂತ ಅನ್ಬೇಕಾಗ್ತದೆ. ಆದರೆ ಹಂಗೆ ಅನ್ಸಂಗಿಲ್ಲ. ಅದು ಇನ್ನೂ ಬೇಕು 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 ಅಂತ ಅನ್ನಿಸ್ತದೆ. ಎಷ್ಟರೇ ಬೇಕು ಮನುಷ್ಯನಿಗೆ. ಈಗ ಮೈ ಮೇಲೆ ಒಂದು ಅಂಗಿ ಹಾಕ್ಕೊಂಡ್ವಿ, ಚಲೋ ಆಯಿತು. 2 ಹಾಕ್ಕೊಂಡ್ವಿ, 3 ಹಾಕ್ಕೊಂಡ್ವಿ, 10 ಹಾಕ್ಕೊಂಡ್ವಿ. ಏನು ಅಂಗಿ ಗಂಟು ಹೊತ್ಕೊಂಡು ತಿರುಗಾಡೋದದ? ಅಂಗಿ ಮೇಲೆ ಅಂಗಿ ಚಲೋ ಅಲ್ಲ ಅಂತ ಹೇಳ್ತಾರೆ ಇಲ್ಲ? ಅಷ್ಟೇ, ಎಷ್ಟಿರಬೇಕು ಅಷ್ಟಿರಬೇಕು. ಮನೆ ನಾವು ಎಷ್ಟು ಕಟ್ಟೋದು, ನಾವೆಲ್ಲ ತಿರುಗಾಡಿ ಮಾಡಿ ಕಸ ಪಸ ಹೊಡ್ಕೊಂಡು ಚಂದಂಗೆ ಇರುವಾಟ ಒಂದು ಮನೆ ಇದ್ದರೆ ಸಾಕು. ಒಂದು 10 ಎಕರೆ ಮನೆ ಕಟ್ಟಿದೆ, ಎದಕ್ಕೆ ಬಂತು? ಅಷ್ಟೆಲ್ಲ ಮನೆ ತೊಗೊಂಡು ಏನು ಮನ್ಯಾಗ ಅಷ್ಟೆಲ್ಲ ಮನೆ ತುಂಬ ಏನು ನಾವೇ ಮಲ್ಕೊಳ್ಳೋದದ? ಮತ್ತು ಅವ ಅಲ್ಲಿ ಕಟ್ಟಿದ್ರು ಅವ ಇರೋದೂ ಇಲ್ಲ. ಆದ್ದರಿಂದ ಸಾಕು ಅನ್ನೋದೊಂದು ಇರಬೇಕು ಸ್ವಲ್ಪ. ಆ ಉಳ್ದವ್ರ ತಲೆ ಹಾಕ್ಕೊಳ್ಬಾರ್ದು. ಮೊದಲ ಬೆಲ್ಲದ ಚಹಾ ಕುಡಿದ್ರೆ ಬಡವ್ರು ಅಂತಿದ್ರು. ಈಗೆಲ್ಲರೂ ಬೆಲ್ಲದ ಚಹಾ ಅಂತ ಅಂಗಡಿ ಹಾಕ್ಕೊಟ್ಟ. ಇವರು ಶಾಣ್ಯಾರ ಅಂತೀರಿ, ಏನಂತೀರಿ ಇವ್ರಿಗೆ? ಮೊದಲು ಎಲ್ಲರಿಗೂ ಬೈದರು, ಬೆಲ್ಲದ ಚಹಾ ಕುಡಿತಾರ ಬಡವ್ರು ಅದಾರ, ಬೆಲ್ಲದ ಚಹಾ ಕುಡಿತಾರ ಬಡವ್ರು ಅದಾರ ಅಂತ.
ಅವು ಪಾಪ ಮನ್ಯಾಗ ಏನೂ ಸಾಮಾನು ಇರ್ತಿರ್ಲಿಲ್ಲ, ಮಣ್ಣಿನ ಪ್ರಯಾಣದಾಗನ ಕುಡಿತಿದ್ರು. ಈಗ ಇವರು ಅದಕ್ಕೆ ಬಂದಾರ. ಅದು ಈಗ ಭಾಳ ಶ್ರೀಮಂತರು ಕುಡಿಯೋದಂತ ಅದನ್ನು. ಎದ್ರೊಳಗೆ ಮಣ್ಣಿನ ಬಟ್ಟಲ್ದಾಗ. ಮತ್ತು ಮೊದಲಿನವ್ರು ಏನು ಮಾಡ್ತಿದ್ರು, ಅಲ್ಲಿ ದೊಡ್ಡ ಹೋಟೆಲ್ಗೆ ಹೋಗ್ತಾರೆ, ಅದು 100-500 ರೂಪಾಯಿ ಒಂದು ಬಟ್ಲು ಚಹಾ. ಏನು ಕುಡಿತಾರೆ? ಏನಿಲ್ಲ ಅದ್ರಾಗ, ಶುಗರ್ ಫ್ರೀ ವಿದೌಟ್ ಮಿಲ್ಕ್. ಇವ್ರು ಕುಡಿಯೋ ಚಹಾ 500 ರೂಪಾಯಿದ ಚಹಾ, ಶುಗರ್ ಫ್ರೀ, ಶುಗರ್ಲೆಸ್, ಮತ್ತು ಹಾಲಿಲ್ಲ. ಅಂದರೆ ಬಿಸಿನೀರೇ ಆಯಿತು, ಬಿಸಿನೀರೇ ಆಯ್ತು ಅದು. ಏನು ನೋಡ್ರಿ ಇದೆಲ್ಲ. ಆವಾಗೆಲ್ಲ ಗುಡಿಸ್ಲ ಹಾಕ್ಕೊಂಡು ಇರ್ತಿದ್ರು, ಅವರು ಮಸ್ತ್ ಪೈಕಿ ಇರ್ತಿದ್ರು. ಈಗ ಭಾಳ ದೊಡ್ಡ ಶ್ರೀಮಂತರು ಇದಾರಲ್ಲ, ಅವರು 10-15 ದಿವಸ ಅಡವ್ಯಾಗ ಹೋಗಿ ಗುಡಿಸ್ಲ ಹಾಕ್ಕೊಂಡಿರ್ತಾರೆ. ಮನ್ಯಾಗಿದ್ದ ಅವಕ್ಕೂ ಸಾಕಾಗ್ಯದ, ಅಡವ್ಯಾಗ ಹೋಗಿರ್ತಾರೆ. ಮತ್ತೆಲ್ಲರೂ ನಮ್ಮ ಜಾಗಕ್ಕೇ ಬರೋದು, ಎಲ್ಲಿ ಹೋದರೂ ಇಲ್ಲೇ ಬರೋದು, ಇಲ್ಲೇ ಬರೋದು, ಎಲ್ಲಿ ಹೋದರೂ ಇಲ್ಲೇ ಬರೋದು. ಆದ್ದರಿಂದ ನಾವು ನಮ್ಮ ಸುಖ ನೆಮ್ಮದಿಯನ್ನು ಕೆಡಿಸ್ಕೊಳ್ಬಾರ್ದು. ಮನುಷ್ಯನಿಗೆ ಭಾಳ ಆಸೆ ಆಗ್ಯದ, ಅದಕ್ಕೆ ಆತ ಇಷ್ಟು ಬಳಲ್ತಾ ಇದ್ದಾನೆ. ಅಪ್ಪುಗಳವರ ಒಂದು ಪುಸ್ತಕದ ಭಗವತ್ ಚಿಂತನ ಅಂತ ಹೇಳಿ ಅದರ ಹೆಸರು. ಅದು ಭಾಳ ಪ್ರಸಿದ್ಧ ಆಗ್ಯದ ಪುಸ್ತಕ. ಅದು ನೀವು ಯಾರೇ ಕೇಳ್ತಿರ್ತೀರಲ್ಲ, ಅಪ್ಪುಗಳು ಭಾಳಷ್ಟು ಪುಸ್ತಕಗಳದಾವ, ಅದರೊಳಗೆ ಯಾವುದು ಓದಬೇಕ್ರಿ ಅಂತಿರ್ತಾರೆ ಕೆಲವರು. ಎಲ್ಲ ಓದುವಂಗನೇ ಅದಾವ ಅವರು. ಆದರೆ ಆ ಭಗವತ್ ಚಿಂತನ ಭಾಳ ಜನಪ್ರಿಯ ಆಯಿತು. ಅದು ಮೈಸೂರಿನಲ್ಲಿ 1 ತಿಂಗಳು ಪ್ರವಚನ ಮಾಡಿದ್ರು ಅವರು. ಅವರು ಪ್ರವಚನ ಮಾಡಿ ಅವರೇ ಅದನ್ನು ಬರೆದಾರ. ಅದು ಮರಾಠಿಯಲ್ಲಿ ಅದ, ಹಿಂದಿಯಲ್ಲಿ ಅದ, ಇಂಗ್ಲೀಷ್ನಲ್ಲಿ ಅದ, ಕನ್ನಡದಲ್ಲಿ ಅದ. ಅದರಲ್ಲಿ ಮೊದಲನೇ ಅಧ್ಯಾಯದೊಳಗನೆ ಒಂದು ಕಥೆ ಬರ್ತದೆ, ಭಾಳ ಚಂದ ಬರ್ತದೆ ಅದು. ಅವರು ಸಾವಿರಾರು ಕಥೆಗಳನ್ನು ಹೇಳಿದರು, ಎಲ್ಲ ಹೊಸ ಹೊಸ ಕಥೆಗಳು. ಅವ್ರ ಅಪ್ಪಗಳು ದೊಡ್ಡ ಮನಃಶಾಸ್ತ್ರಜ್ಞರಿದ್ದರು, ದೊಡ್ಡ ಯೋಗ ತತ್ವಜ್ಞಾನಿಗಳು, ಕವಿಗಳು. ಇದು ಇಲ್ಲ ಅಂತಿಲ್ಲ. ಸಾಹಿತ್ಯ ಎಂಥ ಅದ್ಭುತ ಸಾಹಿತ್ಯ ಅವ್ರದ್ದು, ಮತ್ತು ಕವಿತ್ವ ಅಷ್ಟೇ ಅದ್ಭುತ. ಅವರು ಅದರಲ್ಲಿ ಬರೆದಾರ, ಒಬ್ಬ ಮನುಷ್ಯ ಇದ್ದ, ಆತನಿಗೆ ಏನಾದರೂ ಮಾಡಿ ನಾನು ಭಾಳ ದೊಡ್ಡ ಶ್ರೀಮಂತ ಆಗಬೇಕಂತ ಕನಸ. ಏನು ತಪ್ಪಲ್ಲ, ಇದು ಇರಲಿ, ಎಲ್ಲರಿಗೆ ಇರಬೇಕು. ಇನ್ನು ಹೆಂಗೆ ಆಗೋದು, ಬೇಗ ಬೇಗ ನಾ ಶ್ರೀಮಂತ ಆಗಬೇಕು ಅಂತ ಹೇಳಿ ಕನಸು ಕಟ್ಕೊಂಡ. ಒಬ್ಬ ಮಹಾತ್ಮರ ಹತ್ತಿರ ಹೋದ. ಅವರಿಗೆ ಕೇಳ್ಕೊಂಡ, ನನಗೆ ಏನರ ಆಶೀರ್ವಾದ ಮಾಡಿರಿ, ನಾನು ಶ್ರೀಮಂತ ಆಗಬೇಕು, ಸಾಕಷ್ಟು ಗಳಿಸಬೇಕು, ಅಂಥದ್ದು ಏನರ ಒಂದು ಹೇಳ್ರಿ ಅಂತ. ಅವರು ಗುರುಗಳು ಭಾಳ ಹುಷಾರಿದ್ದರು. ಅವ್ರು ಹೇಳಿದರು, ನೋಡಪ್ಪ, ಇಲ್ಲೊಂದು ಗುಹೆ ಅದ ಇಲ್ಲಿ. ಆ ಗುಹೆಯಲ್ಲಿ ಮುತ್ತು ರತ್ನಗಳದಾವೆ. ನೀನು ಅಲ್ಲಿ ಹೋಗು, ನಿನಗೆ ಎಷ್ಟು ಬೇಕು ಅಷ್ಟು ತೆಗೆದುಕೋ, ಸಂಗ್ರಹ ಮಾಡಿಕೊಂಡು ಬಾ, ನೀನೇ ಶ್ರೀಮಂತ ಆಗ್ತೀಯ. ಅವನಿಗೆ ಭಾಳ ಸಂತೋಷ ಆಯಿತು. ಇಂಥ ಉಪಾಯ ಯಾರು ಹೇಳ್ತಾರೆ? ಆದರೆ ಆ ಗುರುಗಳು ಹೇಳಿದ್ರು, ನೋಡು, ಅದ್ರ ಒಂದು ನೆನಪಿಟ್ಟುಕೊಳ್ಬೇಕು. ಏನು ಅಂದರೆ, ಬೆಳಗ್ಗೆ ಸೂರ್ಯೋದಯಕ್ಕೆ ಪ್ರಾರಂಭ ಮಾಡೋದು ಸಂಗ್ರಹ ಮಾಡಲಿಕ್ಕೆ. ಸೂರ್ಯಾಸ್ತ ಆಗೋದ್ರೊಳಗಾಗಿ ಆ ಗುಹೆಯಿಂದ ಹೊರಗೆ ಬರಬೇಕು. ಒಂದು ವೇಳೆ ನೀ ಹೊರಗೆ ಬರಲಿಲ್ಲಂದ್ರೆ, ನೀ ಸಂಗ್ರಹ ಮಾಡಿದಂಥ ಮುತ್ತು ರತ್ನಗಳೆಲ್ಲ ಮತ್ತೆ ಅವೆಲ್ಲ ಅಲ್ಲೇ ಉಳಿತಾವ, ಮತ್ತು ನೀನು ಪ್ರಾಣವನ್ನೂ ಕಳ್ಕೊಳ್ತಿ. ಅದನ್ನು ನೀನು ಮರಿಬಾರದು, ನೆನಪಿಟ್ಟುಕೊಳ್ಬೇಕು.
ಆಯಿತು ಅಷ್ಟೇ ಆಯಿತು ಅಂಥೇಳಿ ಇವ ಹೋದ. ಸೂರ್ಯೋದಯಕ್ಕೆ ಸಂಗ್ರಹ ಮಾಡಲಿಕ್ಕೆ ಶುರು ಮಾಡಿದ. ಎಲ್ಲ ಮುತ್ತು ರತ್ನಗಳು ಹೊಳಿತಿದ್ದು ಎಲ್ಲ, ಗುಹೆಯಲ್ಲೆಲ್ಲ ಅದರದೇ ಬೆಳಕ. ಸಂಗ್ರಹ ಮಾಡಿದ. ನೀರಡಿಕೆ ಆಯಿತು. ಶರೀರ ಅದು ನೀರು ಕುಡಿ ಸ್ವಲ್ಪ ಅಂತ ಹೇಳ್ತಿತ್ತು. ಇವು ಹೇಳ್ತಿದ್ದ, ಇದು ಒಂದೇ ದಿವಸ ಅವಕಾಶ ಸಿಕ್ಕದ, ನೀರು ಕುಡಿಯಾಕ ನಾ ಸಮಯ ಕೊಟ್ಟನಂದ್ರೆ ಅಷ್ಟು ಸಂಗ್ರಹ ಕಡಿಮೆ ಆಗ್ತೈತಿ. ಹಾಗೆ ಸಂಗ್ರಹಣ ಮಾಡಿದ. ಹಸದ ಹೊಟ್ಟೆ ಹೇಳ್ತೀಗ ಏನರ ಒಂದಿಷ್ಟು ಹಾಕಿ ಹೊಟ್ಟಿಗೆ ಅಂದ. ಅದಕ್ಕೆ ಸಮಯ ಕೊಟ್ಟಿವಿ ಅಂತಂದ್ರೆ ಕಡಿಮೆ ಆಗ್ತದೆ ಸಂಗ್ರಹ ಮಾಡೋದು. ಅದಕ್ಕೂ ಕೊಡಲಿಲ್ಲ. ಹಾಗೆ ಗಾಳಿ ಮಾಡಿದ. ಹಿಂದೆ ರಾಶಿ ಆಯಿತು. ಅಷ್ಟು ಸಂಗ್ರಹ ಮಾಡಿದ. ಒಂದಲ್ಲ ಎರಡಲ್ಲ ಮುತ್ತು ರತ್ನಗಳು, ಅಸಂಖ್ಯ ರತ್ನಗಳನ್ನು ಸಂಗ್ರಹಿಸಿದ. ಮಧ್ಯಾಹ್ನ ಆಯಿತು, ಸಾಯಂಕಾಲ ಆಯಿತು. ಸೂರ್ಯ ಇನ್ನೇನು ಮುಳುಗಲಿಕ್ಕೆ ಹೋದ. ಆಗರೆ ಬರಬೇಕಲ್ಲ ಹೊರಗೆ. ಇನ್ನೊಂದಿಷ್ಟು ಸಂಗ್ರಹ ಮಾಡ್ಕೋತ ಹೋದ. ಅಷ್ಟೊತ್ತಿಗೆ ಸೂರ್ಯ ಮುಳುಗಿದ. ಎಲ್ಲ ಕೂಡಿಸಿಟ್ಟದ್ದು ಅಲ್ಲೇ ಉಳಿತು. ಅವನ ಪ್ರಾಣ ಹೋಯ್ತು. ಇದು ದೃಷ್ಟಾಂತ. ನಂಬದು ಗಳಿಸೋರ್ದು ಅತಿ ಆಸೆ ಇದ್ದವ್ರದ್ದು ಏನದಲ್ಲ, ಅವ್ರದ್ದು ಎಲ್ಲರದ್ದು ಪರಿಸ್ಥಿತಿ ಇದೆ. ಅದು ಹಂಗೆ ದುಡಿದೆ ಗಳಿಸುವುದೇ ಆಸೆ ಪಡುವುದ, ಕೂಡಿಸುವುದೇ ಏನೂ ಅನುಭವಿಸಲಿಲ್ಲ. ಒಂದು ದಿವಸ ನಮ್ಮ ವಯಸ್ಸನ್ನೋದು ಆಯುಷ್ಯ ಮುಗಿದು ಹೋಗ್ತದೆ. ಸೂರ್ಯ ಮುಳುಗ್ತಾನೆ, ಜೀವ ಪಕ್ಷಿ ಜೀವ ಮರೆಯಾಗಿ ಹಾರಿ ಹೋಗಿ ಬಿಡ್ತದೆ. ಮುಗೀತು. ಗಳಿಸಿದ್ದು ಎಲ್ಲಿಗೆ ಬಂತು? ನಮ್ಮ ಜೋಡಿ ಬಂತು ಏನದು? ಇಲ್ಲೇ ಉಳಿತು. ಮತ್ತು ನಾವು ಮಾಡಿದ್ದೇನಾಯಿತು? ಏನೂ ಇಲ್ಲ. ಹೀಗೆ ನಮ್ಮ ಆಸೆ ಇತ್ತು ಅಂದರೆ ಈ ಮನುಷ್ಯ ಎಂದು ಸಂತೋಷದಿಂದ ಇರ್ತಾನೆ ಹೇಳ್ರಿ ನೋಡು. ಎಷ್ಟು ಬೇಕು ನಮಗೆ ಅನುಭವಿಸಲಿಕ್ಕೆ ಅಷ್ಟಿದ್ರೆ ಸಾಕು ಅನ್ಬೇಕು. ಅದು ಶರಣರ ಲಕ್ಷಣ. ಅದು ನೋಡ್ರಿ, ಅಲ್ಲಿ 12ನೇ ಶತಮಾನದಾಗ ಐದಕ್ಕಿ ಲಕ್ಕಮ್ಮ ಆಕಿದ ಎಂಥ ಧೈರ್ಯ, ಎಂಥ ಹೆಣ್ಮಗಳಿರಬೇಕು. ಆಕೆಯ ಗಂಡ ಮಾರಯ್ಯ, ಐದಕ್ಕಿ ಮಾರಯ್ಯ, ಅವನದು ಕಾಯಕ್ಕೇನು ಅಂದರೆ ಅಕ್ಕಿ ಆರಿಸೋ ಕೆಲಸ. ದಿನಾಲೂ ದಾಸೋಹ ನಡೀತಿತ್ತು. ಅಲ್ಲಿ ಅಕ್ಕಿಗಳು ಬಿದ್ದಿರ್ತು. ಅದನ್ನು ಆರಿಸಿ ಮನೆಗೆ ತಂದು ಅದನ್ನೇ ಪ್ರಸಾದ ಮಾಡಿ ಇನ್ನೊಬ್ಬರಿಗೆ ಜಂಗಮರಿಗೊಂದಿಷ್ಟು ಉಣಿಸಿ ತಾವು ಒಂದು ಸಂತೋಷವಾಗಿದ್ದರು. ಒಂದು ದಿವಸ ಅವ ಮಾರಯ್ಯ ಅಕ್ಕಿ ತರುವಾಗ ಹೆಚ್ಚು ಅಕ್ಕಿ ತೊಗೊಂಡು ಬಂದ ಮನೆಗೆ. ಲಕ್ಕಮ್ಮ ನೋಡಿದಳು. ಅವೇನು ಭಾಳ ತಂದಿರಲಿಲ್ಲ, ಸ್ವಲ್ಪ ತಂದಿದ್ದ. ಅವಾಗ ಆಕೆ ಕೇಳಿದಳು, ಏನಿದು ಇವತ್ತು ಅಕ್ಕಿ ಹೆಚ್ಚು ತಂದರೆಲ್ಲ? ಬಸವಣ್ಣವ್ರ ಮನೆ ಮುಂದೆ ಅಕ್ಕಿ ಆರಿಸೋದಿತ್ತು, ಏನು ನಿಮ್ಮ ಮನಸ್ಸಿನ್ಯಾಗ ಬಂತ ಹೆಚ್ಚು ತರಬೇಕಂತ? ಅಲ್ಲೇನು ಹೆಚ್ಚಿದ್ದು ಅಂತ ಕೇಳಿದಳು. ಅವ ಮಾರಯ್ಯ ಹೇಳಿದ, ಇವತ್ತಲ್ಲಿ ಅಕ್ಕಿ ಹೆಚ್ಚಿದ್ದವು ಮತ್ತು ಆರಿಸೋದ್ರೊಳಗೆ ಹೆಚ್ಚಾಯಿತು. ಬಹುಶಃ ಬಸವಣ್ಣವರು ನಾವು ಬಡವ್ರಂತ ಹೆಚ್ಚು ಅಕ್ಕಿ ಇವತ್ತಲ್ಲಿ ಹಾಕಿರಬೇಕು, ಅದಕ್ಕೆ ತಂದನಿ ಏನಾಯ್ತು ಅದರಿಂದ ಅಂದ. ಆಕೆ ಹೇಳಿದಳು, ಯಾರು ಬಡವರಂತ ಯಾರಿಗೆ ಅನ್ಬೇಕು? ಬಡತನ ಅನ್ನೋದು ಈ ದೇಹಕ್ಕಲ್ಲದ ಮನಸ್ಸಿಗೆಂದರೆ ಬಡತನ ಇರ್ತದೇನು? ಮತ್ತು ಬರೇ ಹೊರಗೆ ನಾವು ಅವನಿಗೆ ಕೊಟ್ಟು ಸಂತೋಷ ಪಡಿಸ್ತೀವಿ ಅಂದರೆ ಅದು ಎಂದೂ ಸಾಧ್ಯ ಇಲ್ಲ. ಆಕೆ ಹೇಳ್ತಾಳೆ, ಒಂದು ಉಳಿ, ಈ ಛಾನ್ ಇದ್ದಂಗೆ ಒಂದು ಇರ್ತದಲ್ಲ ಉಳಿ, ಆ ಉಳಿಯ ಮೊಳೆ ಮೇಲೆ ನನಗೆ ಬೇಕು ಅಂತ ಬಂತಂದ್ರೆ ಅದಕ್ಕೆ ದೊಡ್ಡ ಬೆಟ್ಟ ಕೊಟ್ಟರು ಸಹಿತ ಅದೇನಕ್ಕೆ ಸಾಕಂತ ಅನಿಸೋದಿಲ್ಲ, ಎಲ್ಲ ಕತ್ತರಿಸಿ ಹಾಕಿಬಿಡ್ತದೆ ಉಳಿ.
ಹಂಗೆ ಮನಸ್ಸಿನ್ಯಾಗ ಒಂದಿಷ್ಟು ನನಗೆ ಬೇಕು ಅಂತ ಬಂತಂದ್ರೆ ಆ ಮನುಷ್ಯನಿಗೆ ಇಡೀ ಪ್ರಪಂಚವನ್ನು ಕೊಟ್ಟರು ಸಹಿತ ಸಾಕಂತ ಅನಿಸಂಗಿಲ್ಲ. ಇದು ಬಡತನ ಅನ್ನೋದು ಇದು ದೇಹಕ್ಕದ, ಮನಸ್ಸಿಗಲ್ಲ. ಆಕೆಗೆ ಈತ ಏನು ಹೇಳಬೇಕಂತ ಗೊತ್ತಾಗಲಿಲ್ಲ. ಈತ ಹೇಳ್ತಾನೆ, ಆಗಲಿ ಬಡತನದಿಂದ ತಂದಿಲ್ಲ, ಇದು ಬಸವಣ್ಣವ್ರ ಮನೆ ಮುಂದೆ ಬಿದ್ದಿರುವಂಥ ಅಕ್ಕಿ ನಮಗೆ ಚಲೋ ಆಗಲಿ ಅನ್ನುವಂಥ ಆಸೆಯಿಂದಲೇ ತಂದನಿ ಅಂತಂದ. ಅವಾಗ ಆಕೆ ಹೇಳ್ತಾಳ, ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ. ಆಸೆ ಇದು ಶಿವಭಕ್ತರಿಗಿರ್ತದೆ ಏನು? ಅದೆಲ್ಲ ಅವ್ರಿಗೆ ದೊಡ್ಡ ದೊಡ್ಡವರಿಗೆ. ನಮಗೆ ಅದರ ಆಸೆ. ರೋಷ ಎಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ. ಕೊನೆಗಿನ ಏನು ಮಾಡೋದು ಅಂತ ನೋಡು, ಇದನ್ನು ಹೋಗಿ ಅಲ್ಲಿ ಹಾಕ್ಯಾರೆ ಬಾ, ಅಥವಾ ಇದನ್ನು ಎಲ್ಲ ಹೆಚ್ಚಿಗೆ ಇವತ್ತು ಪ್ರಸಾದ ತಯಾರು ಮಾಡಿ ಎಲ್ಲ ಜಂಗಮರಿಗೂ ಊಟ ಮಾಡಿಸುನು ಅಂತ ಹೇಳಿ ಲಕ್ಕಮ್ಮ ಹೇಳಿದರು. ಸ್ವಲ್ಪ ತಂದಿದ್ದವ ಅಕ್ಕಿ. ನೋಡ್ರಿ, ಅವರು ಅಂಥ ಶರಣರು ಲಕ್ಕಮ್ಮ. ಈ ಸಕ್ಕಿ ಆಸೆ ಯಮಗೆ ಕಯ್ಯ ಅಂತ ಹೇಳಿದರು. ಇವತ್ತು ನಮಗೆಲ್ಲ ಕಾಡಾಟದ ತೊಂದರೆಗಳದಾವ, ಕಷ್ಟಗಳದಾವ, ಮನೆಯಲ್ಲಿ ಸಮಾಧಾನ ಇಲ್ಲ ಅಂತೀವಲ್ಲ, ಅದಕ್ಕೊಂದು ಮಂತ್ರ ಅದ. ಕೇಳ್ತೀರಲ್ಲ ನೀವೆಲ್ಲರೂ, ಏನರ ಒಂದು ಮಂತ್ರ ಹೇಳ್ರಿ ನಮ್ಮ ಕಾಡಾಟ ದೂರ ಆಗಲಿ ಅಂತ. ಅದೊಂದು ಮಂತ್ರ ಅದ. ಅದು ಶಿವಮಂತ್ರ ಅಲ್ಲ, ವಿಷ್ಣು ಮಂತ್ರನೂ ಅಲ್ಲ, ಅದು ಶಕ್ತಿ ಮಂತ್ರ ಅಲ್ಲ. ಆದರೆ ಎಲ್ಲ ಮಂತ್ರಗಳಿಗಿಂತ ಏನು ಕಡಿಮೆ ಇಲ್ಲ ಅದು. ಅದು ಯಾವ ಮಂತ್ರ? ಸಾಕು ಅನ್ನೋದೇ ಮಂತ್ರ. ಸಾಕಂದೀವಿ ಅಂದರೆ ಏನೂ ಕಾಡಾಟಿಲ್ಲ, ಯಾವ ತೊಂದರೆನೂ ಇಲ್ಲ. ಸಾಕಂದೀವಿ ಅಂದರೆ ಶುಗರ್ ಇಲ್ಲ, ಸಾಕಂದೀವಿ ಅಂದರೆ ಬಿ ಪಿ ಇಲ್ಲ, ಸಾಕಂದೀವಿ ಅಂದರೆ ಜಗಳಿಲ್ಲ, ಬೇಕಂದೀವಿ ಅಂದರೆ ಬಿ ಪಿ, ಬೇಕಂದೀವಿ ಅಂದರೆ ಶುಗರ, ಬೇಕಂದೀವಿ ಅಂದರೆ ಬಡ್ದಾಟ, ಹೋರಾಟ, ಇವೆಲ್ಲ ಅದಾವ. ಈಗ ಅವರು ಹೇಳುವುದು, ಎಷ್ಟು ಆಸೆ ನಮಗೆ ಎಷ್ಟು ಅವಶ್ಯಕತೆ ಅಷ್ಟಿರಲಿ. ಮೊದಲೆಲ್ಲ ಬರೀ ಒಂದು ಸ್ವಲ್ಪದ್ರಲ್ಲೇ ಎಷ್ಟು ಸಂತೋಷ ಪಡ್ತಿದ್ದೀವಿ ನಾವೆಲ್ಲ. ಅದು ಏನು ಬರೀ ಒಂದು ಹುಣಸಿ ಹಣ್ಣಿಂದು, ಭಾಳ ಇಲ್ಲ ಅದು. ಬೆಲ್ಲ, ಬೆಳ್ಳುಳ್ಳಿ, ಉಪ್ಪು ಹಾಕಿದ್ದೊಂದು ಹುಣಸಿ ಹಣ್ಣಿಂದು ದಂಟಿಗೆ ಹಚ್ಕೊಂಡು ಊರೆಲ್ಲ ತಿರುಗಾಡೋದು. ಅದರಾಗ ಎಷ್ಟು ಆನಂದ ಇರ್ತಿತ್ತು. ಈಗ ಕೈಯಾಗಿ ಏನು ಕೊಟ್ಟರು ಇವಕ್ಕೆ ಸಮಾಧಾನನೇ ಇಲ್ಲ. ಸೈಕಲ್ಲ, ಎತ್ತಿನ ಗಾಡಿ, ಅದಕ್ಕೆ ಕೂತ್ರೆ ಮೈಯೆಲ್ಲ ನೋವು ಆಗ್ತದೆ. ಎತ್ತಿನ ಗಾಡಿ, ದೊಡ್ಡ ಬಂಡಿ ಗಾಡಿ, ಅದರೊಳಗೆ ಇವ್ರು ಕೂತು ಹೊಂಟ್ರಂದ್ರೆ ಸಾವ್ಕಾರ್ತಿದ್ದು ಟಿ ವಿ ನೋಡಬೇಕು. ಮೈ ಮೇಲೆ ಏನಿಲ್ಲ, ಅವೇ ಸಾದಾ ಬಟ್ಟೆ. ಹೊಂಟ್ರ ಶಿವ ಪಾರ್ವತಿ ಹೊಂಟಂಗೆ ಕಾಣ್ತಿದ್ದರು. ಈಗ ಮರ್ಸಿಡಿಸ್ ಬೆಂಚ್ದಾಗ ಹೊಂಟ್ರು ಏನೂ ಉಪಯೋಗ ಇಲ್ಲ. ಮ್ಯಾಲೆ ನೋಡೋಕೆ ಅಷ್ಟೇ ಚಂದ, ಒಳಗೇನೂ ಇಲ್ಲ. ಟೈಮ್ ಟು ಟೈಮ್ ಗುಳಿಗೆ, ಟೈಮ್ ಟು ಟೈಮ್ ಕೋರ್ಟ್, ಟೈಮ್ ಟು ಟೈಮ್ ಕೋರ್ಟ, ಟೈಮ್ ಟು ಟೈಮ್ ಗುಳಿಗೆ, ಎಲ್ಲ ಈಗಿನ ನಮ್ಮ ಪ್ರಪಂಚ ಇದು. ಯಾಕೆ ಹೀಗಾಯಿತು ಅಂತಂದ್ರೆ ಬರೀ ಬೇಕು 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 ಎಷ್ಟಂತ ಮಾಡೋದು. ಅದಕ್ಕೆ ಸಣ್ಣ ಹುಡುಗರಿಗೂ ಕಲಿಸ್ಬೇಕು. ಅವರಿಗೆ ನಿನಗೆ ಕೊರತೆ ಭಾಳ ಐತಿ, ಕಲಿ ಎದಕ್ಕೆ ಕಲಿಯೋದಂದ್ರೆ ಗಳಸಾಕೆ ಕಲಿಯೋದು ಅಂತ ಈಗ ನಾವು ತಲೆಯಾಗ ಕೊಟ್ಟು ಕಲಿಸ್ತೀವಿ ಅವರಿಗೆ. ಅದು ಹಾಗೆ ಹೇಳೋದಲ್ಲ, ಈಗ ಸಾಕಷ್ಟು ಐತಿ ನೀ ಅನುಭವಿಸೋದಕ್ಕಾಗಿ ಕಲಿಯೋದು ಅಂತ ತಲೆಯಾಗ ತುಂಬಬೇಕು. ನೀನೀಗ ಬಡವಿಲ್ಲ, ನೀ ಈಗ ಭಾರಿ ಶ್ರೀಮಂತನೇ ಅದದಿ ಅಂತ ತಲೆಯಾಗ ತುಂಬಬೇಕು. ನೋಡ್ರಿ, ಅದರಲ್ಲೇ ಆನಂದ ಇರ್ತದೆ.
ಸಾಕನ್ನೋದು ಬರಬೇಕಾಗ್ಯದ. ಅದು ಮನುಷ್ಯನಲ್ಲಿ ಎಷ್ಟು ಬರ್ತದೆ ಅಷ್ಟು ಸಮಾಧಾನ ಸಿಗ್ತದೆ. ಆಸೆ ಭಾಳ ಇರಬಾರ್ದು, ಎಷ್ಟು ಅಷ್ಟೇ ಸ್ವಲ್ಪ. ಇಲ್ಲಾಂದ್ರೆ ಅದು ಹೆಚ್ಚಾಯ್ತಂದ್ರೆ ನಮ್ಮನ್ನು ಸಮಾಧಾನದಿಂದ ಇರುಗುಡುದಿಲ್ಲ. ಅದು 4 ಜನ ಅಣ್ತಂಬರಿದ್ದರು. ಒಬ್ಬ ರಾಜಕಾರಣ ಮಾಡುವವ, ಇನ್ನೊಬ್ಬ ವ್ಯಾಪಾರ ಮಾಡ್ತಿದ್ದ, ಮತ್ತೊಬ್ಬ ನೌಕರಿ ಮಾಡ್ತಿದ್ದ, 4ನೇ ಅವ ಏನಿದ್ದಲ್ಲ ದೊಡ್ಡವ, ಅವ ಒಕ್ಕಲ್ತನ ಮಾಡವ. ಅವರು ಎಲ್ಲರೂ ಗಳಿಸಿದ್ರು, ಏನೇನೋ ದೊಡ್ಡ ದೊಡ್ಡ ಮನೆ ಕಟ್ಟಿಕೊಂಡಿದ್ರು. ಇವಂದು ಒಂದು ಹಳ್ಳ್ಯಾಗ ಸಣ್ಣದೊಂದು ಮನೆ, 1-2 ಆಕಳ, 1-2 ಎತ್ತುಗಳು, ಮಸ್ತ್ ಪಕಿ ಇದ್ದ. ಎಲ್ಲರೂ ಅವರು ಕಲ್ತವರು ಗಳಿಸಿದವರು ಗುರುಗಳ ಹತ್ತಿರ ಹೋಗ್ತಿದ್ರು. ನಮ್ಮದು ಅದು ಸಮಸ್ಯೆ ಐತಿ, ಇದು ಸಮಸ್ಯೆ ಐತಿ ಅಂತ ಕೇಳಕ್ಕೆ ಹೋಗ್ತಿದ್ರು. ಅದಕ್ಕೇನು ಮಾಡಬೇಕು, ಇದಕ್ಕೇನು ಮಾಡಬೇಕು ಅಂತ ಎಲ್ಲ ಕೇಳ್ತಿದ್ರು. ಇವ ಒಕ್ಕಲ್ತನ ಮಾಡಾವಿದ್ದಲ್ಲ, ಅವ ಹೋಗ್ತಿದ್ದ ಗುರುಗಳ ಹತ್ತಿರ. ಅವ ಹಂಗೆ ಹೋಗ್ತಿದ್ದಿಲ್ಲ, ಅವ ಹೊಲದಾಗಿನ 1-2 ಹಣ್ಣು ತೊಗೊಂಡು ಹೋಗವ. ಅವಾಗ ಅವ್ರ ಗುರುಗಳು ಕೇಳ್ತಿದ್ರು, ಏನಪ್ಪ ನಿನಗೆ ನೀ ಏನೂ ಕಲೀಲಿಲ್ಲ, ಮಾಡಲಿಲ್ಲ, ತೊಂದರೆಗಳು ಭಾಳ ಇರಬೇಕು ನಿನಗೆ, ಏನರ ಕೊಡ್ಬೇಕಂತ ಮಾಡೀನಿ, ಏನರ ಕೇಳ್ಕೊಳ್ಳ ಅಂತ. ಅವರೆಲ್ಲ ಅಷ್ಟು ಅನುಕೂಲತೆ ಇದ್ದವ್ರು ಬಂದು ಕೇಳ್ತಾರೆ, ನೀ ಏನೂ ಒಮ್ಮೆ ಕೇಳೋದನ್ನ ಇಲ್ಲಲ್ಲ ಅಂತ. ನಾವು ಒಕ್ಕಲಿಗೆ ಹೇಳ್ದ, ನನಗೇನು ಕೊಡೋದು ಬೇಡ, ಯಾವಾಗಾರ ನಾ ಬಂದಾಗ ನಮ್ಮ ಹಣ್ಣು 1-2 ತೋಳ್ತು ಬರೀ ಸಾಕು, ಆರಾಮಿರುತ್ತೆ ಬರೀ ಅಂತ. ನಮಗೇನು ಕೊರತೆ ಅದ? ಈಗ ನಮ್ಮದು ಇದು ಭೀಮಾ ನದಿ ಭಾಗ ಅದ ಅಲ್ಲ, ಸ್ವರ್ಗ ಇದ್ದಂಗದ. ಯಾರಿಗೆ? ಸಾಕನ್ನವ್ರಿಗೆ. ಏನು ನೋಡ್ರಿ, ಅಷ್ಟು ತುಂಬಿ ಹರಿತಾಳ ಭೀಮಾ. ಫಲವತ್ತಾದಂಥ ಭೂಮಿ, ಕಬ್ಬ, ಬಾಳೆ, ತೆಂಗು, ಎಲ್ಲ ಥರದ ಹಣ್ಣುಗಳು, ಜೋಳ, ಗೋಧಿ, ಇದು ಇಲ್ಲಂತಿಲ್ಲ, ಎಲ್ಲ ಬೆಳೆಗಳದಾವ. ಇದನ್ನೆಲ್ಲ ನೋಡಿ ಇದು ನಮ್ಮ ಭಾಗ ಸ್ವರ್ಗದಂಗೈತಿ, ನಾವು ಸಮೃದ್ಧರದೇವಿ, ಶ್ರೀಮಂತರದೇವಿ ಅಂತ ಬರಬೇಕಲ್ಲ. ಅದು ಬರ್ತದೆ ಯಾರಿಗೆ? ಸಾಕನ್ನವರಿಗೆ. ಇನ್ನೂ ಯಾರಿಗೆ ಬೇಕಂತ ಅನಿಸ್ತಿರ್ತದಲ್ಲ ಅವ್ರಿಗೆ ಏನಿದು ಭೂಮಿ ಎಷ್ಟು ಕೊಟ್ಟರು ಸಹಿತ ಇನ್ನೂ ಕೊಡವಲ್ದೆ, ಹಾಗೆ ಹಾಕೋದು. ಅದು ತಡ್ಕೊಂಡು ಎಷ್ಟು ದಿವಸ ತಡ್ಕೊಳ್ಬೇಕು? ಅದು ಕೊಟ್ಟು ಎಲ್ಲ ಒಂದು ದಿವಸ ಬರಡಾಗ್ತದೆ. ನೀರೆಲ್ಲ ಎಷ್ಟು ಶುದ್ಧ ಹರಿತಿತ್ತು. ಮೊದಲು ನದಿಯಾಗ ಸ್ನಾನ ಮಾಡಿದ್ರೆ ಪುಣ್ಯ ಬರ್ತೈತಿ ಅಂತ ಹೇಳ್ತಿದ್ರು. ಪಾಪೆಲ್ಲ ಹೋಗ್ತದೆ, ಅಷ್ಟು ಸ್ವಚ್ಛ. ಬರೀ ಹೊಲಸಷ್ಟೇ ಹೋಗೋದಿಲ್ಲ, ನಾವು ಮಾಡಿದ ಪಾಪ ಸಹಿತ ಹೋಗ್ತದೆ ಅಂತ ಹೇಳ್ತಾರೆ. ಆದ್ರೆ ಆ ನದಿಗಳೆಲ್ಲ ಎಷ್ಟು ಹೊಲಸದು. ಯಾಕೆ? ಈ ಮನುಷ್ಯ ಬೇಕು 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 ಅಂತಂದ. ಎಲ್ಲದಕ್ಕೂ ಇದು ಮಕ್ಕಳಿರಲಿ, ಗಾಡಿ ಇರಲಿ, ಮನೆ ಇರಲಿ, ಬೇಕಂದು ಈಗ 140 ಕೋಟಿ ಮಾಡೀವಿ. ಇನ್ನೂ ಯಾರೂ ಬಿಡವಾರ. ಮತ್ತಿನ್ನೂ ಕೇಳ್ತಾರೆ ಹೆಂಗೆ, ಏನು ಮಾಡಬೇಕು ಅಂತ. ಏನು ನೋಡ್ರಿ, ಮನುಷ್ಯನ ಆಸೆ ಎಷ್ಟಾಗ್ಯದ. ಆದ್ದರಿಂದ ಸ್ವಲ್ಪ ಆಸೆಯನ್ನು ನಾವು ಕಡಿಮೆ ಮಾಡಬೇಕು. ಇದೇ ಒಂದು ಮೂಲ ಮಂತ್ರ. ಸಾಕನ್ನೋದೊಂದು ನಮ್ಮಲ್ಲಿ ಬರಬೇಕು. ಇದು 3ನೇದು. ಮೊದಲನೇದೆಲ್ಲ ಈ ಜಗತ್ತಿದು ದೇವನಿಂದ ತುಂಬ್ಯದ, ಮತ್ತು ಇದು ತೋರುವಂಥ ಏನು ಜಗತ್ತದ ಇದು ಬದಲಾಗ್ತಾ ಇರ್ತದೆ, ಇದ್ದಂಗೆ ಇದು ಇರುವುದಿಲ್ಲ. ಇನ್ನು 3ನೇದು ಆಸೆ ಇಲ್ಲದಂಗೆ ನಾವು ಇರಬೇಕು. ಉಪನಿಷತ್ತಿನಲ್ಲಿ ಹೇಳ್ತಾರೆ, ನೀನು ಒಂದು ವೇಳೆ ಹಣದಿಂದ ಸಂತೃಪ್ತನಾಗಬೇಕಂತ ಮಾಡಿದ್ದೆ ಅಂದರೆ ಅದು ಎಂದೂ ಸಾಧ್ಯ ಇಲ್ಲ. ಒಬ್ಬ ಸಣ್ಣ ಹುಡುಗ ಈ ಮಾತನ್ನು ಹೇಳಿದ, ನ ವಿತ್ತೇನ ತರ್ಪಣೀಯೋ ಮನುಷ್ಯ ಲಪ್ಸ್ಯಾಮಹೇ ವಿತ್ತ ಮದ್ರಾಕ್ಷ್ಮ ಚೇತ್ವ ಜೀವಿಷ್ಯಾಮೋ ಯಾವದೀಶಿಷ್ಯಸಿ ತ್ವಂ ವರಸ್ತು ಮೇ ವರ್ಣೀಯ ಸಹ ಏವ. ಆತ 8-9 ವರ್ಷದ ಹುಡುಗ ನಚಿಕೇತ ಅನ್ನುವಿದ್ದ. ಯಮನ ಹತ್ತಿರ ಹೋದ. ನನಗೆ ಆತ್ಮವಿದ್ಯೆಯನ್ನು ಹೇಳ್ರಿ ಅಂತ ಯಮನಿಗೆ ಕೇಳ್ಕೊಂಡ.
ಆವಾಗ ಯಮ ಇವನನ್ನು ಪರೀಕ್ಷಿಸುವುದಕ್ಕಾಗಿ ನಿನಗದು ಆತ್ಮವಿದ್ಯೆ ಈಗ ಬೇಡ, ಏನರೇ ಸಂಪತ್ತು ಕೇಳು, ಆಯುಷ್ಯ ಕೇಳು, ಭೂಮಿ ಕೇಳು, ರಾಜ ಆಗಬೇಕಂತ ಬಯಸು, ನಿನ್ನನ್ನು ರಾಜನನ್ನಾಗಿ ಮಾಡ್ತೀನಿ, ಯಾಕೆ ಇದನ್ನು ಕೇಳ್ಕೊಳ್ತಿ ಅಂತ ಕೇಳ್ತಿದ್ದ. ಆವಾಗ ಸಣ್ಣ ಹುಡುಗಿ ಮಾತನ್ನು ಹೇಳ್ತಾನೆ, ನ ವಿತ್ತೇನ ತರ್ಪಣೀಯೋ ಮನುಷ್ಯೋ. ವಿತ್ತಂದ್ರೆ ಹಣ. ಹಣದಿಂದ ಈ ಪ್ರಪಂಚದೊಳಗೆ ಯಾವ ಮನುಷ್ಯರು ಸಂತೃಪ್ತರಾಗಿಲ್ಲ. ಯಾರನ್ನೂ ಸಹಿತ ನಾವು ಹಣದಿಂದ ಅವ್ರನ್ನ ತೃಪ್ತಿಗೊಳಿಸಲಿಕ್ಕೆ ಆಗೋದಿಲ್ಲ. 100 ರೂಪಾಯಿ ಗಳಿಸುವವ ಕಡಿಮೆ ಆಯ್ತೆ ಅಂತಾನೆ, 1000 ರೂಪಾಯಿ ಗಳಿಸುವವನು ಕಡಿಮೆ ಆಯ್ತೆ ಅಂತಾನೆ, 1,00,000 ರೂಪಾಯಿ ಗಳಿಸುವವನಿಗೂ ಸಮಾಧಾನ ಇಲ್ಲ, ಅವನಿಗೂ ಇನ್ನೂ ಕಡಿಮೆನೇ ಆಗ್ಯಾವ. ಅಂದರೆ ಇವರು ಯಾವಾಗ ಸಂತೃಪ್ತರಾಗವ್ರು. ಆದ್ದರಿಂದ ನನಗೆ ನೀ ಹಣ ಕೊಡ್ತೀನಂತೀಯಲ್ಲ, ಅದು ಬೇಡ, ಅದರಿಂದ ನಾ ಸಂತುಷ್ಟನಾಗುವುದಿಲ್ಲ. ನ ವಿತ್ತೇನ ತರ್ಪಣೀಯೋ ಮನುಷ್ಯ ಲಪ್ಸ್ಯಾಮಹೇ ವಿತ್ತ ಮದ್ರಾಕ್ಷ್ಮ ಚೇತ್ವ. ಇನ್ನೇನು ಆಯುಷ್ಯ ಕೊಡ್ತೀನಂತೆಯಲ್ಲ, ಆಯುಷ್ಯ ನನ್ನ ನಸೀಬದಾಗ ಎಷ್ಟು ಇರಬೇಕು ಅಷ್ಟು ಇದ್ದೇ ಇರ್ತದೆ. ಜೀವಿಷ್ಯಾಮಿ ಯಾವದೀಶಿಷ್ಯಸಿ ತಂ. ಎಷ್ಟು ವರ್ಷಗಳವರೆಗೆ ನನ್ನ ನಸೀಬದಲ್ಲಿ ಆಯುಷ್ಯದ ಅಷ್ಟು ವರ್ಷಗಳವರೆಗೆ ಇರ್ತೀನಿ. ಅದನ್ನು ಕೇಳುವುದೇನದ? ನನಗೀಗ ಕೇಳುವುದು ಒಂದೇ, ವರಸ್ತು ಮೇ ವರಣೀಯ ಸಹ ಏವ. ಆ ಒಂದೇ ವರ ನನಗೆ ಬೇಕು ಅಂತ. ನೋಡ್ರಿ ಆ ಸಣ್ಣ ಹುಡುಗ ಹೇಗೆ ಹೇಳಿರಬೇಕು. ಹಣದಿಂದ ಮನುಷ್ಯನನ್ನು ಸಂತುಷ್ಟಗೊಳಿಸಲಿಕ್ಕೆ ಆಗೋದಿಲ್ಲ. ಎಷ್ಟು ಕೊಟ್ಟರೂ ಅವನಿಗೆ ಸಮಾಧಾನ ಆಗೋದಿಲ್ಲ. ಆದ್ದರಿಂದ ಸ್ವಲ್ಪ ಸಾಕು ಅನ್ನುವಂಥದ್ದು ಬರಬೇಕು. ಇದರ ಅರ್ಥ ನಾವು ಏನೂ ಎಲ್ಲ ಬಿಟ್ಟು ಬಿಡೋದು, ಏನೂ ಗಳಿಸಬಾರ್ದು ಅಂತಲ್ಲ. ಆದರೆ ಎಲ್ಲ ಇದ್ದರೂ ಇನ್ನೂ ಬೇಕು ಬೇಕು ಅಂತಿತ್ತಂದ್ರೆ ಅವಾಗ ಏನಂತಾರೆ, ಅದಕ್ಕೆ ಆಸೆ, ಅತಿ ಆಸೆ ಆಗೈತಿ ಅಂತ ಅದರ ಅರ್ಥ. ಈಗೆಲ್ಲ ಉಣ್ಣಾಕಿರ್ತದೆ, ತಿನ್ನಾಕಿರ್ತದೆ, ಬರೇ ಆಸೆ ಮಾಡ್ತಿರ್ತಾನೆ ನೋಡ್ರಿ ಮನುಷ್ಯ. ಅವಾಗ ಏನಂತಾರೆ, ಏನಪ್ಪ ಇದು ಇಷ್ಟೆಲ್ಲ ಇದ್ದರೂ ನಿನಗೆ ಸಮಾಧಾನ ಇಲ್ಲ ಅಂತಾರಲ್ಲ, ಹಂಗೆ ಈಗ ಈ ಮನುಷ್ಯಂದು ಎಷ್ಟು ಹಪಹಪಿತನ ಐತಿ ಅಂತಾರೆ. ಎಷ್ಟು ಬರೇ ಬಡ್ಕೊಳ್ತಿ, ಅದಕ್ಕಾಗಿಯೇ ಬಡ್ಕೊಳ್ತಿ ಅಂತ. ಅದು ಇರಬಾರ್ದು. ಅಲ್ಲೇನು ಗುರುಗಳು ಹೇಳಿದ್ರಲ್ಲ, ಗವಿಯಲ್ಲಿ ಹೋದಾಗ ನಮಗೆ ಎಷ್ಟು ಬೇಕು ಅಷ್ಟು ಸಂಗ್ರಹ ಮಾಡಿದ್ದಂದ್ರೆ ಅವನೇ ಶ್ರೀಮಂತ ಆಗಿರ್ತಿದ್ದ. ಸಂಗ್ರಹ ಮಾಡಿದ್ದ, ಗಳಿಸಿದ, ಅದೇ ಉಳಿತು, ಅವನು ಹೋದ, ಮುಗಿತಲ್ಲಿಗೆ ಆಸೆ ಅವನನ್ನೇ ಮುಗಿಸಿಬಿಟ್ಟಿತ್ತು. ಹಾಗ ಇದು ಒಂದು ಇವತ್ತಿನ ಒಂದು ಮಂತ್ರ. ಸಾಕು ನಮಗೆ. ಮನೆಗೆ ಹೋಗಿ ಇವತ್ತು ಏನೇನು ಅದಾವೆ ನೋಡೋದು ಸಾಕಂತನ್ನೋದು. ಮತ್ತು ನಾವು ನಮಗಾಗಿ ಬದುಕೋದು ಭಾಳ ಕಡಿಮೆ ಇರ್ತದೆ. ಯಾರೇ ಮನೆ ಕಟ್ತಾರೆ, ಅವ್ರ ಮನೆ ಕಟ್ಟಿದ್ರು ನಾವು ಕಟ್ಟಬೇಕು ಅಂತ. ಏನು ಅವ್ರಿಗೆ ಕಟ್ಟೋದೈತೆ ನಮಗಾಗಿ? ಅವ್ರು ಗಾಡಿ ತೊಗೊಂಡ್ರು, ನಾವು ಗಾಡಿ ತೊಗೋಬೇಕು. ನಮಗೆ ಗಾಡಿ ಬೇಕಾಗೈತೋ ಇಲ್ಲೋ ಅಂತ ನೋಡ್ಬೇಕಲ್ಲ. ಅವ್ರ ಮನೆ ಗಾಡಿ ತೊಗೊಂಡ್ರು ನಾವು ಗಾಡಿ, ಅವ್ರ ಮನೆ ಕಟ್ಟರು ನಮ್ಮದು ಮನೆ, ಅವ್ರದ್ದೊಂದಿಷ್ಟು ಮತ್ತೇನೋ ವೈಭವ ನಮ್ಮದು, ಅದು ಅವ್ರದ್ದು ಅವ್ರಿಗೆ, ನಮ್ಮದು ನಮಗೆ. ಅವ್ರಿಗೆ ಬೇಕಾಗೈತೆ ಅಂತ ಕಟ್ಕೊಂಡಾರ ಅವರು. ನಾವು ಅವರಂಗೆ ಮಾಡಬೇಕಾಗಿಲ್ಲಲ್ಲ. ಆದ್ದರಿಂದ ಸ್ವಲ್ಪ ಯೋಚನೆ ಮಾಡು. ಈ ಸಾಕು ಅನ್ನೋದೊಂದಿಷ್ಟು ಇಟ್ಕೋ ತಲೆ ಒಳಗೆ. ಮನೆಗೆ ಹೋಗಿ ಇವತ್ತು 1-2 ಮಕ್ಕಳಿದ್ದು ಅಂದ್ರೆ ಸಾಕಂತನ್ಬೇಕು. ಅಷ್ಟೇ ಹಣ ಪಣ ಇತ್ತಂದ್ರೆ ಸಾಕನ್ನಬೇಕು. ಆ ಬಳಿಕ ಏನೋ ಹೊಲ ಬೆಳೀತದ, ಭೂಮಿ ಈ ಸಲ ಎಷ್ಟು ಬೆಳೀತದ, ಅದರಾಗನೇ ಸಂತುಷ್ಟರು, ಸಾಕನ್ಬೇಕು. ಕಡಿಮೆ ಏನೂ ಇಲ್ಲ ಈ ಜಗತ್ತಿನೊಳಗೆ. ಕೊರತೆ ಅನ್ನೋದಕ್ಕೆ ಏನೂ ಇಲ್ಲ. ಹಣಕ್ಕೆ ಕೊರತೆ ಇಲ್ಲ, ಸಮಯಕ್ಕೆ ಕೊರತೆ ಇಲ್ಲ, ಎಲ್ಲ ದೇವರು ಸಾಕಷ್ಟು ಕೊಟ್ಟಾನ. ಕೊರತೆ ಇರುವುದು ಹೊರಗಲ್ಲ, ಕೊರತೆ ಇರುವುದು ನಮ್ಮ ಮನಸ್ಸಿನೊಳಗೈತೆ ಅಷ್ಟೆ. ಎಲ್ಲ ಕೊರತೆ ನಮ್ಮ ಮನಸ್ಸಿನೊಳಗೆ. ಅದಕ್ಕೆ ಆಕೆ ಐದಕ್ಕಿ ಲಕ್ಕಮ್ಮ ಹೇಳ್ಯಾರ, ಈ ಬೇಕು ಅನ್ನೋದು ಮನಸ್ಸಿನೊಳಗೆ ಒಮ್ಮೆ ಬಂತಂದ್ರೆ ಆ ಮನುಷ್ಯನನ್ನು ಎಂದೂ ಶ್ರೀಮಂತ ಮಾಡೋಕ್ಕೆ ಬರೋದಿಲ್ಲ.
ಈಗ ನಾವು ಈ ಕ್ಷಣದಲ್ಲಿ ಶ್ರೀಮಂತರಂತೆ ಅನ್ನಬೇಕು. ಯಾರೇ ಕೇಳಿದ್ರಂದ್ರೆ ನೀ ಶ್ರೀಮಂತೋ ಬಡವ ಅಂತ ಕೇಳಿದ್ರಂದ್ರೆ ನಾ ಶ್ರೀಮಂತ ಅಂತ ಹೇಳಬೇಕು. ಹೆಂಗೆ ನಿಮ್ಮ ಹತ್ತಿರ ಏನೂ ಹಣ ಇಲ್ಲ, ನೀವು ಹೆಂಗೆ ಶ್ರೀಮಂತರಿ ಅಂತ ಕೇಳಿದ್ರಂದ್ರೆ ಏನು ಹೇಳ್ತೀರಿ ಅವರಿಗೆ? ಏನು ಅಷ್ಟು ಹಣ ಇದ್ದಾಗನೇ ಶ್ರೀಮಂತರು ಏನು? ಅವರು ಯಾರೂ ಶ್ರೀಮಂತರಿಲ್ಲ. ಲಕ್ಷ ಇದ್ದವ ಕೋಟಿ ಇದ್ದವನು ಮುಂದೆ ಬಡವ, ಕೋಟಿ ಇದ್ದವ 10 ಕೋಟಿ ಇದ್ದವನು ಮುಂದೆ ಅವ ಬಡವ. ಹಂಗೆ ನಾವು ನಂಬದು ಎಷ್ಟೈತೆ ಅಷ್ಟು ನಾವು ಶ್ರೀಮಂತರು. ಸರ್ಕಾರಕ್ಕೆ ಹೇಳೋರಕ್ಕೆ ನೀವು ಎಷ್ಟು ನಿಮ್ಮದು ಆದಾಯ ಐತೆ ಅದ್ರ ಮುಚ್ಚಿಡೋರಕ್ಕೆ ಮನಸ್ಸಿನಾಗರೆ ಗೊತ್ತಾಗಲಿ ನಾನು ಶ್ರೀಮಂತ ಅಂತ ಕೇಳಬೇಕು. ಸಣ್ಣೊಂದು ಮಗುವಿಗೆ ಕೇಳಿದ್ರೆ ಅಂದರೆ ನೀ ಶ್ರೀಮಂತೋ ನೀ ಬಡವ ಅಂತ ಕೇಳಿದ್ರೆ ಮಗು ಎಂದರೆ ನಾ ಬಡವದನಂತ ಹೇಳ್ತದೆ ಏನು? ಎಂದೂ ಹೇಳಂಗಿಲ್ಲ. ಅದು ನಾನು ಶ್ರೀಮಂತ ಅಂತ ಹೇಳ್ತದೆ, ಆ ಭಾವ ಇರ್ತದೆ. ಹಾಗೆ ನಾವೆಲ್ಲರೂ ಶ್ರೀಮಂತರು ಅನ್ನುವಂಥ ಭಾವ ಇರಬೇಕು. ಎಂದೂ ಮನಸ್ಸಿನ್ಯಾಗ ಬರಬಾರ್ದು ನಾ ಬಡವದನಿ, ನನಗೆ ತ್ರಾಸಗಳದಾವ, ನನಗೆ ಕಷ್ಟ ಐತಿ, ಯಾಕರೆ ನಾನು ಹುಟ್ಟಿಸಿದ ದೇವರು ಅಂತಂದ ಅಂದರೆ ಈ ಮನುಷ್ಯನಿಗೆ ಬದುಕಾಕೆ ಬರೋದಿಲ್ಲ ಅಂತದರ ಅರ್ಥ. ನಾವು ಈ ದೇವನ ಜಗತ್ತಿನಲ್ಲಿ ಏನೂ ಕೊರತಿರಲಾರ್ದಂಥ ಜಗತ್ತಿನಲ್ಲಿ ಹಾಡ್ಕೋಂತ ಸಂತೋಷದಿಂದ ಬದುಕಲಿಕ್ಕೆ ನಮ್ಮನ್ನು ದೇವರು ಇಲ್ಲಿ ಕಳಿಸಿದಾನೆ. ಇದು ಇವತ್ತಿನ ಒಂದು ಮಂತ್ರ, ಸಾಕು ಅನ್ನೋದನ್ನೇ ಮಂತ್ರ.